ರಾಜ್ಯದಲ್ಲಿ ಇದೀಗ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಶಂಕಭರಿತ ವಾತಾವರಣ ನಿರ್ಮಾಣವಾಗಿದ್ದು ಜಿಲ್ಲಾಡಳಿತ, ಸ್ಥಳೀಯ ಜಿಲ್ಲಾಡಳಿತಗಳು ಕೂಡ ಸುತ್ತಮುತ್ತಲಿನ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೆ ಒಂದಷ್ಟು ಸರ್ವೆ ಮಾಡುವ ಕಾರ್ಯವನ್ನ ಮಾಡ್ತಾ ಇದೆ. ಈ ಹಕ್ಕಿ ಜ್ವರ, ಇದರ ಸುತ್ತ ಇರುವ ಆತಂಕ ಹಾಗೆ ಜಿಲ್ಲಾಡಳಿತಗಳು ಕೈಗೊಳ್ತಾ ಇರುವ ಕ್ರಮ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಿನಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಿದೆ. ಏಕೆಂದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ, ಜೊತೆಗೆ ಕೋಳಿಗಳು ಕೂಡ ಸಾವನ್ನಪ್ಪುತ್ತಿರುವುದು ದೊಡ್ಡ ಆತಂಕವನ್ನ ಉಂಟು ಮಾಡಿದೆ. ರಿಯಾಲಿಟಿ ಚೆಕ್ 1 ಬಳ್ಳಾರಿ. ರಾಯಚೂರು ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬಳ್ಳಾರಿಯಲ್ಲಿ ಸಾವಿರಾರು ಕೋಳಿಗಳ ಸಾವು. ಇನ್ನು ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಕೋಳಿಗಳ ಮರಣ ಮೃದಂಗ ಮುಂದುವರೆದಿದೆ. ಜಿಲ್ಲೆಯ ಕುರೆಕೊಪ್ಪ ಗ್ರಾಮದಲ್ಲಿ 2400 ಕೋಳಿಗಳು ಸಾವನ್ನಪ್ಪಿದ್ವು. ಇದೀಗ ಕುಪಗಲ್ ಗ್ರಾಮದಲ್ಲಿ 8,000 ಕೋಳಿಗಳು ಅಸುನೀಗಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ನಿಂದ ರಿಪೋರ್ಟ್ ಮಾಡಿದೆ. ಬಳ್ಳಾರಿ ತಾಲೂಕಿನ ಕಪ್ಗಲ್ನಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಭಯದಲ್ಲಿ ಜನ ಕಾಲವನ್ನ ಕಳೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗಡಿ ಭಾಗದಲ್ಲಿ ಸಾಕಷ್ಟು ಜನ ಮಾಂಸಾಹಾರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿತ್ಯ 10,000ದಿಂದ 15,000 ಕೋಳಿಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ರು. ಯಾವುದೇ ಗ್ರಾಮದಲ್ಲಿ ಕೋಳಿಗಳು ಸಹಜವಾಗಿ ಸಾಯ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ತಿಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಾಂಸ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಮೊಟ್ಟೆ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಅವುಗಳನ್ನ ಕನಿಷ್ಠ 70 ಡಿಗ್ರಿ ಬಿಸಿಲಿನಲ್ಲಿ, ಅಂದ್ರೆ ಬಿಸಿಲು ಅನ್ನೋದಕ್ಕಿಂತ ಕುದಿಸಿ 70 ಡಿಗ್ರಿ ಕುದಿಸಿದ ನಂತರ ತಿನ್ಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ಈಗಾಗಲೇ ಆಂಧ್ರ, ತೆಲಂಗಾಣ ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ರಿಯಾಲಿಟಿ ಚೆಕ್ 2 ಚಿಕ್ಕಬಳ್ಳಾಪುರ. ಇನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿಯೂ ಹಕ್ಕಿ ಜ್ವರದ ಭೀತಿ ಶುರುವಾಗಿತ್ತು. ಈ ಹಿನ್ನೆಲೆ ಹಲವು ಕೋಳಿಗಳನ್ನು ಸಾಯಿಸಲಾಗಿತ್ತು. ಇಡೀ ಗ್ರಾಮಕ್ಕೆ ಗ್ರಾಮವೇ ಹಕ್ಕಿ ಜ್ವರದ ಭೀತಿಯಲ್ಲಿ. ಅಲ್ಲಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿ ನಾವು ಶೆಡ್ ತರ ಮಾಡ್ಕೊಂಡಿರಲ್ಲ, ಹಳ್ಳಿಗಳಲ್ಲಿ ಎಲ್ಲಿ ಏನಾಗಿರುತ್ತೆ, ಮನೆ ಪಕ್ಕದಲ್ಲೇ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನ, ಕುರಿಗಳನ್ನ ಸಾಕ್ತಾ ಇರ್ತಾರೆ. ಆ ಚಿತ್ರಣ ಇಲ್ಲಿದೆ. ನಾವು ಇಲ್ಲಿ ನೋಡ್ತಿರುವಂತಹ ಜಾಗದಲ್ಲಿ ಕೋಳಿಗಳನ್ನ ಸಾಕಲಾಗಿತ್ತು. ಅವರ ವಾಸದ ಮನೆಯ ಪಕ್ಕದಲ್ಲೇ ಕೋಳಿಗಳನ್ನ ಸಾಕಲಾಗಿತ್ತು. ಈ ಊರಿನಲ್ಲಿ 2 ಜಾಗದಲ್ಲಿ ಆರಂಭದಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಫುಡ್ ಪಾಯ್ಸನ್ ಅಂತ ಅನ್ಕೊಳ್ತಾರೆ, ಅದಾದ್ಮೇಲೆ ಹಕ್ಕಿ ಜ್ವರ ಅಂತ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆ ಇಡೀ ಊರಿಗೆ ಹಬ್ಬಬಾರದು ಅನ್ನೋ. ರಾಜ್ಯದಲ್ಲಿ ಇದೀಗ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಶಂಕಭರಿತ ವಾತಾವರಣ ನಿರ್ಮಾಣವಾಗಿದ್ದು ಜಿಲ್ಲಾಡಳಿತ, ಸ್ಥಳೀಯ ಜಿಲ್ಲಾಡಳಿತಗಳು ಕೂಡ ಸುತ್ತಮುತ್ತಲಿನ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೆ ಒಂದಷ್ಟು ಸರ್ವೆ ಮಾಡುವ ಕಾರ್ಯವನ್ನ ಮಾಡ್ತಾ ಇದೆ. ಈ ಹಕ್ಕಿ ಜ್ವರ, ಇದರ ಸುತ್ತ ಇರುವ ಆತಂಕ ಹಾಗೆ ಜಿಲ್ಲಾಡಳಿತಗಳು ಕೈಗೊಳ್ತಾ ಇರುವ ಕ್ರಮ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಿನಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಿದೆ. ಏಕೆಂದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ, ಜೊತೆಗೆ ಕೋಳಿಗಳು ಕೂಡ ಸಾವನ್ನಪ್ಪುತ್ತಿರುವುದು ದೊಡ್ಡ ಆತಂಕವನ್ನ ಉಂಟು ಮಾಡಿದೆ. ರಿಯಾಲಿಟಿ ಚೆಕ್ 1 ಬಳ್ಳಾರಿ. ರಾಯಚೂರು ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬಳ್ಳಾರಿಯಲ್ಲಿ ಸಾವಿರಾರು ಕೋಳಿಗಳ ಸಾವು. ಇನ್ನು ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಕೋಳಿಗಳ ಮರಣ ಮೃದಂಗ ಮುಂದುವರೆದಿದೆ. ಜಿಲ್ಲೆಯ ಕುರೆಕೊಪ್ಪ ಗ್ರಾಮದಲ್ಲಿ 2400 ಕೋಳಿಗಳು ಸಾವನ್ನಪ್ಪಿದ್ವು. ಇದೀಗ ಕುಪಗಲ್ ಗ್ರಾಮದಲ್ಲಿ 8,000 ಕೋಳಿಗಳು ಅಸುನೀಗಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ನಿಂದ ರಿಪೋರ್ಟ್ ಮಾಡಿದೆ. ಬಳ್ಳಾರಿ ತಾಲೂಕಿನ ಕಪ್ಗಲ್ನಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಭಯದಲ್ಲಿ ಜನ ಕಾಲವನ್ನ ಕಳೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗಡಿ ಭಾಗದಲ್ಲಿ ಸಾಕಷ್ಟು ಜನ ಮಾಂಸಾಹಾರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿತ್ಯ 10,000ದಿಂದ 15,000 ಕೋಳಿಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ರು. ಯಾವುದೇ ಗ್ರಾಮದಲ್ಲಿ ಕೋಳಿಗಳು ಸಹಜವಾಗಿ ಸಾಯ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ತಿಳಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಾಂಸ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಮೊಟ್ಟೆ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಅವುಗಳನ್ನ ಕನಿಷ್ಠ 70 ಡಿಗ್ರಿ ಬಿಸಿಲಿನಲ್ಲಿ, ಅಂದ್ರೆ ಬಿಸಿಲು ಅನ್ನೋದಕ್ಕಿಂತ ಕುದಿಸಿ 70 ಡಿಗ್ರಿ ಕುದಿಸಿದ ನಂತರ ತಿನ್ಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ಈಗಾಗಲೇ ಆಂಧ್ರ, ತೆಲಂಗಾಣ ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ.
ರಿಯಾಲಿಟಿ ಚೆಕ್ 2 ಚಿಕ್ಕಬಳ್ಳಾಪುರ. ಇನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿಯೂ ಹಕ್ಕಿ ಜ್ವರದ ಭೀತಿ ಶುರುವಾಗಿತ್ತು. ಈ ಹಿನ್ನೆಲೆ ಹಲವು ಕೋಳಿಗಳನ್ನು ಸಾಯಿಸಲಾಗಿತ್ತು. ಇಡೀ ಗ್ರಾಮಕ್ಕೆ ಗ್ರಾಮವೇ ಹಕ್ಕಿ ಜ್ವರದ ಭೀತಿಯಲ್ಲಿ. ಅಲ್ಲಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿ ನಾವು ಶೆಡ್ ತರ ಮಾಡ್ಕೊಂಡಿರಲ್ಲ, ಹಳ್ಳಿಗಳಲ್ಲಿ ಅಲ್ಲಿ ಏನಾಗಿರುತ್ತೆ ಮನೆ ಪಕ್ಕದಲ್ಲೇ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನ, ಕುರಿಗಳನ್ನ ಸಾಕ್ತಾ ಇರ್ತಾರೆ. ಆ ಚಿತ್ರಣ ಇಲ್ಲಿದೆ. ನಾವು ಇಲ್ಲಿ ನೋಡ್ತಿರುವಂತಹ ಜಾಗದಲ್ಲಿ ಕೋಳಿಗಳನ್ನ ಸಾಕಲಾಗಿತ್ತು. ಅವರ ವಾಸದ ಮನೆಯ ಪಕ್ಕದಲ್ಲೇ ಕೋಳಿಗಳನ್ನ ಸಾಕಲಾಗಿತ್ತು. ಈ ಊರಿನಲ್ಲಿ 2 ಜಾಗದಲ್ಲಿ ಆರಂಭದಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ಳುತ್ತೆ, ಆರಂಭದಲ್ಲಿ ಫುಡ್ ಪಾಯ್ಸನ್ ಅಂತ ಅನ್ಕೊಳ್ತಾರೆ, ಅದಾದ್ಮೇಲೆ ಹಕ್ಕಿ ಜ್ವರ ಅಂತ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆ ಇಡೀ ಊರಿಗೆ ಹಬ್ಬಬಾರದು ಅನ್ನೋ. ರಾಜ್ಯದಲ್ಲಿ ಇದೀಗ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಶಂಕಭರಿತ ವಾತಾವರಣ ನಿರ್ಮಾಣವಾಗಿದ್ದು ಜಿಲ್ಲಾಡಳಿತ, ಸ್ಥಳೀಯ ಜಿಲ್ಲಾಡಳಿತಗಳು ಕೂಡ ಸುತ್ತಮುತ್ತಲಿನ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೆ ಒಂದಷ್ಟು ಸರ್ವೆ ಮಾಡುವ ಕಾರ್ಯವನ್ನ ಮಾಡ್ತಾ ಇದೆ. ಈ ಹಕ್ಕಿ ಜ್ವರ, ಇದರ ಸುತ್ತ ಇರುವ ಆತಂಕ, ಹಾಗೆ ಜಿಲ್ಲಾಡಳಿತಗಳು ಕೈಗೊಳ್ತಾ ಇರುವ ಕ್ರಮ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕರುನಾಡಿನಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಿದೆ. ಏಕೆಂದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ. ಜೊತೆಗೆ ಕೋಳಿಗಳು ಕೂಡ ಸಾವನ್ನಪ್ಪುತ್ತಿರುವುದು ದೊಡ್ಡ ಆತಂಕವನ್ನ ಉಂಟು ಮಾಡಿದೆ. ರಿಯಾಲಿಟಿ ಚೆಕ್ 1 ಬಳ್ಳಾರಿ. ರಾಯಚೂರು ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬಳ್ಳಾರಿಯಲ್ಲಿ ಸಾವಿರಾರು ಕೋಳಿಗಳ ಸಾವು. ಇನ್ನು ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಕೋಳಿಗಳ ಮರಣ ಮೃದಂಗ ಮುಂದುವರೆದಿದೆ. ಜಿಲ್ಲೆಯ ಕುರೆಕೊಪ್ಪ ಗ್ರಾಮದಲ್ಲಿ 2400 ಕೋಳಿಗಳು ಸಾವನ್ನಪ್ಪಿದ್ವು. ಇದೀಗ ಕುಪಗಲ್ ಗ್ರಾಮದಲ್ಲಿ 8,000 ಕೋಳಿಗಳು ಅಸುನೀಗಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ನಿಂದ ರಿಪೋರ್ಟ್ ಮಾಡಿದೆ. ಬಳ್ಳಾರಿ ತಾಲೂಕಿನ ಕಪ್ಗಲ್ನಲ್ಲಿ 8,000 ಕೋಳಿಗಳು ಸಾವಿಗೀಡಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಭಯದಲ್ಲಿ ಜನ ಕಾಲವನ್ನ ಕಳೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗಡಿ ಭಾಗದಲ್ಲಿ ಸಾಕಷ್ಟು ಜನ ಮಾಂಸಾಹಾರಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿತ್ಯ 10,000ದಿಂದ 15,000 ಕೋಳಿಗಳನ್ನ ಆಹಾರಕ್ಕೆ ಬಳಸ್ತಾ ಇದ್ರು. ಯಾವುದೇ ಗ್ರಾಮದಲ್ಲಿ ಕೋಳಿಗಳು ಸಹಜವಾಗಿ ಸಾಯ್ತಾ ಇದ್ರೆ ಅದನ್ನ ಇಮಿಡಿಯೇಟ್ ಆಗಿ ತಿಳಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮಾಂಸ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಮೊಟ್ಟೆ ಏನ್ ಕನ್ಸ್ಯೂಮ್ ಮಾಡ್ತಾರೆ, ಅವುಗಳನ್ನ ಕನಿಷ್ಠ 70 ಡಿಗ್ರಿ ಬಿಸಿಲಿನಲ್ಲಿ, ಅಂದ್ರೆ ಬಿಸಿಲು ಅನ್ನೋದಕ್ಕಿಂತ ಕುದಿಸಿ 70 ಡಿಗ್ರಿ ಕುದಿಸಿದ ನಂತರ ತಿನ್ಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಕ್ಕಿ ಜ್ವರ ಭೀತಿ ಹಿನ್ನೆಲೆ ಈಗಾಗಲೇ ಆಂಧ್ರ, ತೆಲಂಗಾಣ ಗಡಿಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ರಿಯಾಲಿಟಿ ಚೆಕ್ 2 ಚಿಕ್ಕಬಳ್ಳಾಪುರ. ಇನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿಯೂ ಹಕ್ಕಿ ಜ್ವರದ ಭೀತಿ ಶುರುವಾಗಿತ್ತು. ಈ ಹಿನ್ನೆಲೆ ಹಲವು ಕೋಳಿಗಳನ್ನು ಸಾಯಿಸಲಾಗಿತ್ತು. ಇಡೀ ಗ್ರಾಮಕ್ಕೆ ಗ್ರಾಮವೇ ಹಕ್ಕಿ ಜ್ವರದ ಭೀತಿಯಲ್ಲಿ. ಅಲ್ಲಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿ ನಾವು ಶೆಡ್ ತರ ಮಾಡ್ಕೊಂಡಿರಲ್ಲ, ಹಳ್ಳಿಗಳಲ್ಲಿ ಅಲ್ಲಿ ಏನಾಗಿರುತ್ತೆ ಮನೆ ಪಕ್ಕದಲ್ಲೇ ಕೋಳಿಗಳನ್ನಾಗಿರ್ಬೋದು, ಮೇಕೆಗಳನ್ನ, ಕುರಿಗಳನ್ನ ಸಾಕ್ತಾ ಇರ್ತಾರೆ. ಆ ಚಿತ್ರಣ ಇಲ್ಲಿದೆ. ನಾವು ಇಲ್ಲಿ ನೋಡ್ತಿರುವಂತಹ ಜಾಗದಲ್ಲಿ ಕೋಳಿಗಳನ್ನ ಸಾಕಲಾಗಿತ್ತು. ಅವರ ವಾಸದ ಮನೆಯ ಪಕ್ಕದಲ್ಲೇ ಕೋಳಿಗಳನ್ನ ಸಾಕಲಾಗಿತ್ತು. ಈ ಊರಿನಲ್ಲಿ 2 ಜಾಗದಲ್ಲಿ ಆರಂಭದಲ್ಲಿ ಕೋಳಿ ಜ್ವರ ಕಾಣಿಸ್ಕೊಳ್ಳುತ್ತೆ, ಆರಂಭದಲ್ಲಿ ಫುಡ್ ಪಾಯ್ಸನ್ ಅಂತ ಅನ್ಕೊಳ್ತಾರೆ, ಅದಾದ್ಮೇಲೆ ಹಕ್ಕಿ ಜ್ವರ ಅಂತ ಗೊತ್ತಾಗುತ್ತೆ. ಸೊ ಆ ಸಮಸ್ಯೆ ಇಡೀ ಊರಿಗೆ ಹಬ್ಬಬಾರದು ಅನ್ನೋ